ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ. ನಮ್ಮಲ್ಲಿ ಪೇಸ್ಟ್ರೀಸ್, ವೆಡ್ಡಿಂಗ್ ಕೇಕ್ಸ್, ಸ್ವೀಟ್ಸ್, ನಮ್ಕಿನ್, ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ. ಶಿವಮೊಗ್ಗ ನಗರದಲ್ಲಿ ಕೇಕ್ ಕೆಫೆ ಶಾಖೆಗಳ ವಿಳಾಸ: ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ, ಟೆಂಪೋ ಸ್ಟ್ಯಾಂಡ್, ಎಂಟಿ ರಸ್ತೆ, ಗಣಪ ಕಾಂಪ್ಲೆಕ್ಸ್, ವಿಧಾತ್ರಿ ಭವನ ಹತ್ತಿರ, ಗಾಂಧಿನಗರ, ನಾರಾಯಣ ಶೆಟ್ಟಿ ಬಿಲ್ಡಿಂಗ್, ಎಎ ವೃತ್ತ, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ, ರತ್ನ ಆರ್ಕಿಡ್, ಮ್ಯಾಕ್ಸ್ ಆಸ್ಪತ್ರೆ ಎದುರು, ಇ ಬ್ಲಾಕ್, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ಸಂಪರ್ಕಿಸಿ 89 71 57 65 60. ಮೊನ್ನೆ ದಿವಸ ದೇಶದ ಅತ್ಯಂತ ಹಿರಿಯ ಸದನ ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆಗೊಂಡಂಥ ವಿಧಾನ ಪರಿಷತ್ ಅದರ ಪರಂಪರೆಗೆ, ಇತಿಹಾಸಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಘಟನೆಗಳು ನಡೆದು ಹೋಗಿವೆ. ಸದನದಲ್ಲಿ ಅವಾಚ್ಯ ಶಬ್ದಗಳ ಪ್ರಯೋಗ, ಒಬ್ಬ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಂಥವರ ಬಾಯಲ್ಲಿ, 4 ಬಾರಿ ಶಾಸಕರಾಗಿದ್ದಂಥವರು, ಸಚಿವರಾಗಿದ್ದಂಥ ಸಿ.ಟಿ. ರವಿಯವರ ಬಾಯಿನಲ್ಲಿ ಆ ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಪದೇ ಪದೇ ಸದನದಲ್ಲಿ ಅದನ್ನು ಹೇಳ್ತಾರೆ ಅವರು. ಅವರಿಗೆ ಅಭ್ಯಾಸ ಇದೆ. ಇದೇ ಪರಿಷತ್ತಲ್ಲಿ ಈ ಘಟನೆಗಿಂತ ಸ್ವಲ್ಪ ಮುಂಚೆ ಉಪಸಭಾಪತಿಯಾಗಿದ್ದಂಥ ಪ್ರಾಣೇಶ್ ಅವರ ಪೀಠದಲ್ಲಿ ಕೂತಾಗ ನಿತ್ಯ ಸುಮಂಗಲಿ ನಿತ್ಯ ಸುಮಂಗಲಿ ನಿತ್ಯ ಸುಮಂಗಲಿ 3 ಬಾರಿ 4 ಬಾರಿ ಹೇಳ್ತಾರೆ. ಪ್ರಚಾರದ ಗೀಳು, ನಿತ್ಯ ಸುದ್ದಿಲಿರಬೇಕು ಅಂತಕ್ಕಂಥ ಹಪಾಹಪಿತನ ಯಾರಿಗೆ ಇರುತ್ತೋ ಅವರಿಗೆ ಈ ಥರದ ಪ್ರಚೋದನೆ ಆಗ್ತಾ ಇರುತ್ತೆ. ಏನಾದರೂ ಮಾಡಿ ಸುದ್ದಿಯನ್ನು ಮಾಡಿಕೊಳ್ಳಬೇಕು. ಸದನದಲ್ಲಿ ಅವರು ಆ ಪದವನ್ನು ಪ್ರಯೋಗ ಮಾಡಿದ್ದಾರೆ, ದಾಖಲೆ ಇದೆ. ಬಹಳಷ್ಟು ಜನರ ಮೊಬೈಲ್ಗಳಲ್ಲಿದೆ. ಅವರು ಆಡಿದ್ದಾರೆ. ಆ ಪದ ಪ್ರಯೋಗವನ್ನು ಮಾಡಿದ್ದಕ್ಕೆ ಅವರು ತಕ್ಷಣವೇ ಕ್ಷಮೆ ಕೇಳಿ ವಾತಾವರಣವನ್ನು ತಿಳಿಗೊಳಿಸಬೇಕಾಗಿತ್ತು. ಅದರ ಬದಲಾಗಿ ತಾನು ಅಂದಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅನಗತ್ಯವಾದಂಥ ಬೆಳವಣಿಗೆಗಳು, ಅನಪೇಕ್ಷಿತವಾದಂಥ ಬೆಳವಣಿಗೆಗಳು ನಡೆದೋಯ್ತು. ಆ ಥರ ಅವಾಚ್ಯವಾಗಿ ಮಾತನಾಡಿದಂಥವ್ರ ಬಗ್ಗೆ ಒಂದೇ ಒಂದು ಖಂಡನೆಯನ್ನು ಬಿಜೆಪಿ ಅಂತ ರಾಷ್ಟ್ರೀಯ ಪಕ್ಷ ಮಾಡಲಿಲ್ಲ. ಆದರೆ ಹಿರಿಯ ನಾಯಕರೆಲ್ಲರೂ ಮೌನವಾಗಿದ್ದಾರೆ. ಅವರನ್ನ ಖಂಡಿಸೋದ್ರ ಬದಲಾಗಿ ಬಿಜೆಪಿ ಆಫೀಸಿಗೆ ಕರೆತರಬೇಕಾದ್ರೆ ಪುಷ್ಪಾರ್ಚನೆ, ಹೂಮೊಳೆ ಸುರಿದ ಒಳಗಡೆ ಸ್ವಾಗತವನ್ನು ಮಾಡ್ತಾರೆ ಅವರು ಬಿಜೆಪಿಯ ಪ್ರೆಸ್ ಮೀಟಿಗೆ ಬರುವಾಗ. ನಿನ್ನೆ ಚಿಕ್ಕಮಗಳೂರಿಗೆ ಹೋದರೆ ಭವ್ಯ ಸ್ವಾಗತ, ಬಹಳ ಸಾಂಕೇತಿಕವಾಗೂ ಇದೆ ಅದು. ಆಂಬ್ಯುಲೆನ್ಸ್ಗಳ ಸೈರನ್ಗಳು, ಅಸ್ವಸ್ಥ ರೋಗಗ್ರಸ್ತನ ಮನಸ್ಸಿನ ವ್ಯಕ್ತಿಯನ್ನು ಸ್ವಾಗತ ಮಾಡೋಕ್ಕೆ ಮತ್ತು ಆಂಬ್ಯುಲೆನ್ಸ್ಗಳು ಹೋಗದೆ ಇನ್ನೇನನ್ನು ಹೋಗಬೇಕು. ಅವುಗಳ ಸೈರನ್ಗಳ ಮೂಲಕ ಸ್ವಲ್ಪನಾದರೂ ಸಾರ್ವಜನಿಕ ಸಂಕೋಚ, ಲಜ್ಜೆ, ನಾಚಿಕೆ ಏನಾದರೂ ಇದ್ದಿದ್ದಾದರೆ, ಯಾವ ಪ್ರಕರಣ, ಯಾವ ಆಪಾದನೆ ಮೇಲೆ ಅವರ ಬಂಧನಕ್ಕೊಳಗಾಗಿದ್ದರು, ಸ್ವಾಗತ ಮಾಡಬೇಕು ಬೇಡವು ಅಂತಕ್ಕಂಥ ಒಂದು ಕನಿಷ್ಠ ಪ್ರಜ್ಞೆ ಬಿಜೆಪಿ ನಾಯಕರಿಗೆ ಕಾಡ್ತಾ ಇತ್ತು. ಅತ್ಯಂತ ನಾಚಿಕೆಗೇಡಿನ ಹೇಯ ಕೃತ್ಯ. ಚಿಕ್ಕಮಗಳೂರಿನ ಜನತೆ ತಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ರೋಗಗ್ರಸ್ತ ಮನಸ್ಸಿನ ವ್ಯಕ್ತಿಯನ್ನು ಹೇಗೆ ಸ್ವಾಗತ ಮಾಡಬೇಕೋ ಹಾಗೆ
ಆಂಬುಲೆನ್ಸ್ ಸೈರನ್ಗಳ ಮೂಲಕ ಸ್ವಾಗತವನ್ನು ಮಾಡಿದ್ದಾರೆ. ಅದನ್ನು ಅವರು ಅರ್ಥೈಸಿಕೊಳ್ಳಬೇಕು. ತಮ್ಮನ್ನು ಭಾಳ ಗೌರವಿಸಿದ್ದಾರೆ ಅಂತ ತಿಳ್ಕೊಳ್ಬಾರದು. ಸಿ ಟಿ ರವಿ ಅವರೇ, ನೀವು ನಗರದಲ್ಲಿ ಇರೋದಲ್ಲ, ನೀವು ಆಂಬುಲೆನ್ಸ್ಗಳ ಮೂಲಕ ಆಸ್ಪತ್ರೆಗಳನ್ನು ದಾಖಲಾಗಬೇಕು ಅನ್ನೋಂಥ ಅಪ್ರತ್ಯಕ್ಷವಾಗಿ ಪಾಪ ಧೈರ್ಯವಾಗಿ ಹೇಳೋಕ್ಕಾಗಿಲ್ಲ, ಮಾಡಿದ್ದಾರೆ. ಅವರ ಆ ಸ್ವಾಗತದ ರೀತಿ ನನಗೆ ಮೆಚ್ಚುಗೆ ಆಗಿದೆ. ಕೆಲವೊಮ್ಮೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ, ಮಾಡಿದ್ದಾರೆ. ಇವೆಲ್ಲವನ್ನು ಖಂಡಿಸ್ತೇವೆ. ಈಗಲೂ ರವಿ ನನ್ನ ಗೆಳೆಯ, ಭಾಳ ವರ್ಷಗಳ ಸ್ನೇಹಿತ. ನನ್ನ ಸಲಹೆ ಇದೆ, ಪ್ರತಿಷ್ಠೆಯನ್ನು ಬದಿಗಿಟ್ಟು ಆಗಬಾರದ ಒಂದು ಘಟನೆ ಆಗಿದೆ. ತತ್ಕ್ಷಣ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆಯನ್ನು ಕೋರಿ ಪ್ರಕರಣಕ್ಕೆ ಇತಿಶ್ರೀಯನ್ನು ಹಾಡಲಿ. ಜೈಲಿಂದ ಬಿಡುಗಡೆ ಆದದ್ದು ಪೊಲೀಸರಿಂದ ಭಾಳ ದೊಡ್ಡ ಸಾಧನೆ ಅಲ್ಲ. ಅದು ನಿಮಗೇನು ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಆಗಿದ್ದಲ್ಲ. ಟೆಕ್ನಿಕಲ್ ಡಿಫಾಲ್ಟ್, ಪ್ರೊಸೀಜರ್ ಫಾಲೋ ಆಗಿಲ್ಲ ಅಂತ ಬಿಡುಗಡೆ ಮಾಡಿದರೆ ಸತ್ಯವಾ? ಆಗ ನಿಮ್ಮ ಸತ್ಯ ಯಾವುದು ಅಂತ ಮೊಬೈಲ್ಗಳಲ್ಲಿ ಇದೆಯಲ್ಲ. ಇವೆಲ್ಲವನ್ನು ನಿಲ್ಲಿಸಿ ಒಬ್ಬ ಪ್ರಬುದ್ಧ ರಾಜಕಾರಣಿಯ ಥರ ನಡ್ಕೊಳ್ಳಂಗಾಗಬೇಕು. ಇದನ್ನು ಅತ್ಯುಗ್ರವಾಗಿ ಖಂಡಿಸ್ತೇವೆ ಅನ್ನಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರವಿಯವರು ಅದನ್ನು ನಿರೀಕ್ಷೆ ಮಾಡ್ತಾರೆ. BJP ನಾಯಕರುಗಳು ಕೂಡ ಇದನ್ನು ಅತಿ ಹೆಚ್ಚು ಬೆಳೆಸಕ್ಕೆ ಹೋಗದೆ ಕ್ಷಮೆ ಕೋರಬೇಕು. ಈ ಪ್ರಕರಣ ಯಾವುದೇ ವ್ಯಕ್ತಿಗಳಿಗೆ, ಶಾಸಕರಿಗೆ ಮರ್ಯಾದೆ ತರುವಂಥದ್ದಲ್ಲ. ಹೈಕೋರ್ಟ್ ಕೂಡ ಹೇಳಿದೆ ಇಬ್ಬರ ಬಗ್ಗೆನೂ ಕೂಡ ಈ ಥರ ನಡೆದದ್ದು ಭಾಳ ದುರದೃಷ್ಟಕರ ಅಂತ. ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ.